ಬಾ 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 ಬಾ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್. ಮತ್ತು ನಾನಿವತ್ತು ಈ ವ್ಲಾಗ್ನ ಯಾಕಪ್ಪ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ಆ್ಯಕ್ಚುಲಿ ನನ್ನ ಮಗಳದು 5th ಮಂತ್ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಜೊತೆನೂ ಈ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗಳಿಗೆ ನಾನು 4th ಮಂತ್ ತನಕನೂ ವೀಡಿಯೋಸ್ನ ಮಾಡಿದ್ದೀನಿ. ಫೋಟೋಶೂಟ್ನ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, 4th ಮಂತ್ ಇದು. ಸೊ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ, ಯಾಕೆಂದರೆ ನನ್ನ ಮಗಳದು ಫೇಸ್ ಎಲ್ಲೂ ರಿವೀಲ್ ಮಾಡೋಂಗಿರಲಿಲ್ಲ. ಸೊ ನಮ್ಮಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು, ಮಾಡಬೇಡ 5th ಮಂತ್ ಆಗೋ ತನಕ ಅಂತ ಅಂದ್ಬಿಟ್ಟು ಎಲ್ಲೂ ಸಹ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಅವಳಿಗೆ 6 ಮಂತ್ ಅಂದರೆ 5th ಮಂತ್ ಕಂಪ್ಲೀಟಾಗಿ 6 ಮಂತ್ ಅಲ್ಲ. ಸೊ ಅದಕ್ಕೆ ಎಲ್ಲ ಕಡೆಯೂ ಫೋಟೋಸ್ ವೀಡಿಯೋಸ್ ಹಾಕ್ಬೋದು ಅಂತ ಪರ್ಮಿಷನ್ ತೊಗೊಂಡು ಈಗ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ಮತ್ತು ಇವತ್ತಿನ ಥೀಮ್ ಅಂತ ಅಂದರೆ ನಾನು ತುಂಬ ಥೀಮ್ನೆಲ್ಲ ಸರ್ಚ್ ಮಾಡಿ ಹುಡುಕಿ ಎಲ್ಲ ಥೀಮ್ನ ನೋಡಿದ ಮೇಲೆ ನನಗೆ ಈ ಕಿಚನ್ ಥೀಮ್ ಚೆನ್ನಾಗಿ ಅನ್ನಿಸ್ತು. ಯಾಕೆಂದರೆ ನನ್ನ ಮಗಳು ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ಓಕೆ ಮಾಡ್ಬೋದಪ್ಪ ಅನ್ನೋ ಥೀಮ್ ಇದು ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ಮೊದಲಿಂದನೂ ಇತ್ತು ನಂಗೆ ಕಿಚನ್ ಥೀಮ್ ಮಾಡಬೇಕು ಅಂತ. ಸೊ ಅವಳು ತುಂಬ ಪುಟ್ಟವಳಿದ್ಲಲ್ವ, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅಂತಲೇ ಈ 5th ಮಂತ್ ಕಿಚನ್ ಥೀಮ್ನ ಇವತ್ತು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಏನಪ್ಪ ಅಂತಂದರೆ ನಮಗೆಲ್ಲ ಫೋಟೋಸ್ ತೆಗೆಸೋದಿರಲಿ, ಫೋಟೋಶೂಟ್ ಆಗಲಿ ಏನೂ ಇರ್ತಾನೆ ಇರಲಿಲ್ಲ. ಇವಾಗಿನ ಜನ್ರೇಷನಲ್ಲಿ ಪ್ರತಿಯೊಂದು ಮೆಮೊರೀಸ್ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಎಲ್ಲರೂ. ಒಬ್ಬೊಬ್ರು ನೋಡಿದ್ರೆ ಫಸ್ಟ್ ಡೇ ಪಾಪುವಿಂದ ಹಿಡಿದು ಸೆಕೆಂಡ್ ಡೇ, ಥರ್ಡ್ ಡೇ, 4th ಡೇ ಅಪ್ ಟು 365 ಡೇಸ್ ಎಲ್ಲ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊತಾರೆ. ಅಂದರೆ ನಾವು ಹುಟ್ಟಿದಾಗೆಲ್ಲ ನಮಗೆ ಫೋಟೋಸ್ ಎಲ್ಲ ತುಂಬ ಕಮ್ಮಿನೇ ಇತ್ತು, ಫೋಟೋಶೂಟ್ ಅಂತೂ ಇರ್ತಾನೆ ಇರಲಿಲ್ಲ. ಈಗಿನ ಜನ್ರೇಷನ್ ಮಕ್ಕಳೇ ಲಕ್ಕಿನೂ ಅನ್ಬೋದು, ಎಲ್ಲ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊತಾರೆ. ನನ್ನ ಮಗಳಿಗೆ ಇವತ್ತು ನಾನು 5th ಮಂತ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಅವಳಿಗೆಲ್ಲ ಅಂದರೆ ಫಸ್ಟ್ ಮಂತಿಂದು, ಸೆಕೆಂಡ್ ಮಂತಿಂದು, ಥರ್ಡ್ ಮಂತಿಂದು, 4th ಮಂತಿಂದೆಲ್ಲ ಫೋಟೋಶೂಟೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೆ ನಾನು. ಅದೆಲ್ಲ ವೀಡಿಯೋಸು ಫೋಟೋಸ್ ಆಗಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಡೈಲಿ ನನ್ನ ಮಗಳು ಆಟಾಡ್ಕೊತಾ ಇರ್ತಿದ್ಲು. ಇವತ್ತು ಫೋಟೋಶೂಟ್ ಅಂತಲೇ ಏನೋ ಮಲ್ಕೊಂಡಿದ್ದಾಳೇನೋ ಗೊತ್ತಿಲ್ಲ. ಇವತ್ತು ಯಾಕಂತ ಗೊತ್ತಿಲ್ಲ, ಡೈಲಿ ನಕ್ಕೊತಾ ಆಡ್ಕೊತಾ ಇರ್ತಿದ್ಲು. ಇವತ್ತು ಯಾಕೋ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅವಳು. ಮೇ ಬಿ ಅವಳಿಗೆ ಗೊತ್ತಾಗಿರ್ಬೇಕೇನೋ ನಾವು ಫೋಟೋಶೂಟ್ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೇನೋ ಸೈಲೆಂಟ್ ಆಗಿಬಿಟ್ಟಿದ್ಲು, ಏನು ಸ್ಮೈಲ್ ಇಲ್ಲ, ಸುಮ್ಮನೆ ಏನೋ ಒಳ್ಳೆ ಗೊಂಬೆ ಥರ ಸುಮ್ಮನೆ ಮಲ್ಕೊಂಡೇ ಇರ್ತಿದ್ಲು. ಫೈನಲಿ ಇವಾಗ 80-90% ಅಷ್ಟು ಫುಲ್ ಎಲ್ಲ ನಾನು ರೆಡಿ ಮಾಡಿಬಿಟ್ಟಿದ್ದೆ. ಸೊ ಅವಳಿಗೆ ತಲೆಗೆ ಒಂದು ಮಾಸ್ಟರ್ ಶೆಫಿಂದು ಕ್ಯಾಪ್ ಬೇಕಿತ್ತು ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕಟ್ತಾ ಇದ್ದೆ ಅವಳಿಗೆ. ನನ್ನ ತಮ್ಮ ಹೇಳ್ತಿದ್ದೆ ಉಲ್ಟಾ ಕಟ್ಟಿದ್ಯಾ ಅಂತ. ಇಲ್ಲ, ಉಲ್ಟಾ ಕಟ್ಬಿಟ್ಟು ಹಿಂಗೆ ಟರ್ನ್ ಮಾಡೋಣ ಅಂತ ಟರ್ನ್ ಮಾಡ್ತಾ ಇದ್ದೆ. ಅವಳನ್ನ ನಗ್ಸೋದ್ರಲ್ಲಿ ಎಷ್ಟು ಸಾಹಸ ಮಾಡಬೇಕಂತಲ್ಲ ಅಷ್ಟು ಸಾಹಸ ಮಾಡಬೇಕು. ಅವ್ರ ಕಣ್ಣಿಗೆಲ್ಲ ನಾವು ಕಾಮಿಡಿಯನ್ ಥರ ಕಾಣ್ತೀವಿನಪ್ಪ. ಲಡು ಲಡು ಸಿನಿಮಾ ಬಂದಗೆ ಇಲ್ಲ, ಇನ್ನೊಂದ್ಸಲಿ ಫೋನ್ ತೆಗಿ. ಅಡ್ಡ ಹಾಕೋ, ತೆಗಿತೈತಿ ಬೇಗ ತೆಗಿ. ಬಾ 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 ಬಾ. ಫೋಟೋಶೂಟ್ ಎಲ್ಲ ಆದಮೇಲೆ ಮನೆಗೆ ನಮ್ಮಪ್ಪ ಇದು ಹಲಸಿನಕಾಯಿ ತಂದಿದ್ರು. ಸೊ ಅದರಿಂದ ಅಮ್ಮ ಮಧ್ಯಾಹ್ನ ಹಲಸಿನಕಾಯಿ ಸಾಂಬಾರು ಮತ್ತು ಹಲಸಿನಕಾಯ್ದು ಪಲ್ಯ ಮಾಡಿದರು. ಸೊ ನಾನು ಹಂಗೇ ಯೂಟ್ಯೂಬಿಗೆ ಒಂದು ವೀಡಿಯೋ ಬೇಕಾಯಿತು ಅಂತ ಅಂದ್ಕೊಂಡು ಹಲಸಿನಕಾಯ್ದು ಕಬಾಬ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ. ಅದು ಸೂಪರಾಗಿ ಬಂದಿತ್ತು.
ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಈವ್ನಿಂಗ್ ಯಾರೆಲ್ಲ ಬೋಂಡ ತಿಂದು ಬೇಜಾರಾಗಿದೆಯೋ ಅವ್ರಿಗೆ ಸೂಪರ್ ಆಗಿರೋ ಸಿಂಪಲ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಈ ಕಬಾಬ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಹಾಕಿದ್ದೀನಿ, ಸೊ ಹೋಗಿ ಚೆಕ್ ಮಾಡಿ. ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.